ಹರೇ ಕೃಷ್ಣ ಎವ್ರಿವಾನ್. ವೆಲ್ಕಮ್ ಟು ಡೇ 4 ಆಫ್ ಬಿಕಮಿಂಗ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ಪ್ರಪಂಚದಲ್ಲಿರೋ ಎಲ್ಲಾ ಸಕ್ಸಸ್ಫುಲ್ ಸ್ಟೋರೀಸ್ ಅಲ್ಲಿ ಕಂಫರ್ಟ್ ಝೋನ್ ಇಂದ ಅನ್ಕಂಫರ್ಟಬಲ್ ಝೋನಿಗೆ ಹೋದ್ಮೇಲೆ ಸಕ್ಸಸ್ ನೋಡಿರೋದು. ನಾವು ನಮ್ಮ ಲೈಫ್ ಅಲ್ಲಿ ಎಷ್ಟು ಬೇಗ ಅವಮಾನ, ರಿಜೆಕ್ಷನ್, ತೊಂದರೆಗಳು ನೋಡ್ತೀವೋ ಅಷ್ಟು ಒಳ್ಳೇದು. ಕಂಫರ್ಟ್ ಝೋನ್ ಅಲ್ಲಿ ಮಾತ್ರ ಸಕ್ಸಸ್ ಖಂಡಿತ ಇಲ್ಲ. ಭಗವದ್ಗೀತೆಯ ಮುಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಈ ಮಾತುಗಳನ್ನ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅರ್ಜುನ, ನೀನು ಈ 3 ಗುಣಗಳನ್ನು ಮೀರಿದವನಾಗು, ಎಲ್ಲಾ ದ್ವಂದ್ವಗಳಿಂದ ಮುಕ್ತನಾಗು, ಲಾಭ ನಷ್ಟಗಳ ಬಗ್ಗೆ ಚಿಂತೆ ಇಲ್ಲದವನಾಗು, ಆತ್ಮದೊಳಗಿಂದ ನಿಷ್ಠನಾಗು. ಈ ಶ್ಲೋಕದ ಅರ್ಥ, ನಮ್ಮೆಲ್ಲರ ಲೈಫಲ್ಲಿ ಒಳ್ಳೇದು ಕೆಟ್ಟದು ಅನ್ನೋದು ಖಂಡಿತ ಬರುತ್ತೆ. ಅದು ನಮ್ಮ ಲೈಫಲ್ಲಿ ಯಾವತ್ತು ಎಫೆಕ್ಟ್ ಮಾಡಬಾರ್ದು. ಸೋಲು ಗೆಲುವಿನಿಂದ ಯಾವುದೇ ತರದ ನಮ್ಮ ಲೈಫಲ್ಲಿ ಬದಲಾವಣೆ ಆಗ್ಬಾರ್ದು. ಮನೆ ಕೆಲಸ ಮುಗಿಸಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದೆ. ಡ್ರೈ ಫ್ರೂಟ್, ಪ್ರೋಟೀನ್ ಶೇಕ್, ರಾಗಿ ಗಂಜಿ, ತಾಲಿಪಟ್ ತಿಂದು 4 ಅವರ್ಸ್ ಬ್ಲೆಂಡರ್ ಪ್ರಾಕ್ಟೀಸ್ ಮಾಡಿದೆ. ಮಧ್ಯಾಹ್ನ ಪನ್ನೀರ್ ರೈಸ್ ತಿಂದು ಸಂಜೆ ಜಿಮ್ಮಿಗೆ ಹೋಗ್ಬಿಟ್ಟು ಬ್ಯಾಕ್ ಬೈಸಿಪ್ಸ್ ವರ್ಕೌಟ್ ಮಾಡಿದೆ. ಇವತ್ತು ನಾನೇನಾದ್ರೂ ನಿಮ್ನ 1% ಆದ್ರೂ ಮೋಟಿವೇಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನನ್ನೂ ಮೋಟಿವೇಟ್ ಮಾಡಿ.